Hello friends, welcome to ILA classes, the School of Competitive Exams. We are going to discuss the current affairs for 14th December 2021. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಇನ್ಫಾರ್ಮೇಷನ್. ನಮ್ಮ ILA PSI ಪೇಪರ್ 2 ಟೆಸ್ಟ್ ಸೀರೀಸ್ಗಳು ನಿನ್ನೆಯಿಂದ ಸ್ಟಾರ್ಟ್ ಆಗಿದ್ದು, ಈ 10 ಟೆಸ್ಟ್ಗಳನ್ನು ಬರೆಯಲು ಇಂಟ್ರೆಸ್ಟ್ ಇರುವ ಸೀರಿಯಸ್ ಆಸ್ಪಿರೆಂಟ್ಸ್ಗಳು ರಿಜಿಸ್ಟರ್ ಮಾಡಿಕೊಳ್ಳುವ ಮೂಲಕ ಟೆಸ್ಟ್ ಸೀರೀಸನ್ನು ಜಾಯ್ನ್ ಆಗ್ಬೋದು. ಈ ಟೆಸ್ಟ್ ಸೀರೀಸ್ ಆದಮೇಲೆ ಟೆಸ್ಟ್ ಸೀರೀಸ್ ಆದ ನೆಕ್ಸ್ಟ್ ಡೇ ಏನಿರುತ್ತೆ, ಟೆಸ್ಟ್ನ ಅನಾಲಿಸಿಸ್ ಮತ್ತು ಡಿಸ್ಕಷನ್ ಕೂಡ ಇರುತ್ತೆ. ಮತ್ತು ನಮ್ಮ ರೆಗ್ಯುಲರ್ ಕ್ಲಾಸಸ್ ಬಗ್ಗೆ ಹೇಳೋದಾದರೆ, ಇದೇ ಡಿಸೆಂಬರ್ 20th ನಮ್ಮ ಈವ್ನಿಂಗ್ ಕ್ಲಾಸಸ್ಗಳು ಕೂಡ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಫಾರ್ ಫರ್ದರ್ ಡೀಟೇಲ್ಸ್ ಯು ಕ್ಯಾನ್ ವಿಸಿಟ್ ಅವರ್ ಆಫೀಸ್ ಆ್ಯಂಡ್ ಜಾಯ್ನ್ ಅವರ್ ಟೆಲಿಗ್ರಾಮ್ ಚಾನಲ್. ನಮ್ಮ ಆಫೀಸ್ ಅಡ್ರೆಸ್ ಅಂದರೆ ಗಟ್ಟು ಸ್ಕ್ವೇರ್, ಸಪ್ತಾಪುರ್ 8th Cross, ಧಾರವಾಡ. ಆರ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಫಾರ್ ದ ಬಿಲೋ ನಂಬರ್. ನಮ್ಮ ಇವತ್ತಿನ ಮೊದಲನೇ ಆರ್ಟಿಕಲ್ ಕೋಡ್ ಉನ್ನತಿ ಬಗ್ಗೆ ಇದೆ. ಡಿಪಾರ್ಟ್ಮೆಂಟ್ ಆಫ್ ಯೂತ್ ಎಂಪವರ್ಮೆಂಟ್ ಆ್ಯಂಡ್ ಸ್ಪೋರ್ಟ್ಸ್, ಗವರ್ಮೆಂಟ್ ಆಫ್ ಕರ್ನಾಟಕ has signed a letter of understanding with the United Nations Development Program UNDP as a part of the state level initiative Code Unnati. ಈ ಸ್ಟೇಟ್ ಲೆವೆಲ್ ಇನಿಷಿಯೇಟಿವ್ ಕೋಡ್ ಉನ್ನತಿ ಅನ್ನೋ ಒಂದು ಪ್ರೋಗ್ರಾಮ್ನೆಲ್ಲ ಕರ್ನಾಟಕ ಸರ್ಕಾರ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದರೊಂದಿಗೆ ಒಂದು ಲೆಟರ್ ಆಫ್ ಅಂಡರ್ಸ್ಟ್ಯಾಂಡಿಂಗನ್ನು ಅಗ್ರಿಮೆಂಟ್ ಮಾಡಿಕೊಂಡಿದೆ. ಈ ಒಂದು ಕೋಡ್ ಉನ್ನತಿಯ ಒಂದು ಮುಖ್ಯ ಉದ್ದೇಶ ಏನು ಅಂತಂದರೆ, ಟು ಇಂಪ್ರೂವ್ ದ ಆಕ್ಸೆಸ್ ಟು ಎಂಟರ್ಪ್ರಿನರ್ಶಿಪ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಅಮಾಂಗ್ ದ ಯೂತ್ಸ್ ಇನ್ಕ್ಲೂಡಿಂಗ್ ವುಮನ್. ಇದರ ಉದ್ದೇಶ ಏನಪ್ಪ ಅಂದರೆ, ಈ ಒಂದು ಉದ್ಯಮಶೀಲತೆಯನ್ನು ಯುವಕರಲ್ಲಿ ಮತ್ತು ಮಹಿಳೆಯರಲ್ಲಿ ಮತ್ತು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್, ಉದ್ಯೋಗದ ಒಂದು ಅವಕಾಶಗಳನ್ನು ಹೆಚ್ಚಿಸುವುದು ಈ ಒಂದು ಕೋಡ್ ಉನ್ನತಿಯ ಮುಖ್ಯ ಉದ್ದೇಶವಾಗಿದೆ. ಈ ಒಂದು ಕೋಡ್ ಉನ್ನತಿ ಇನಿಷಿಯೇಟಿವ್ ಏನಿದೆ, ದಿಸ್ ಇನಿಷಿಯೇಟಿವ್ ಇನ್ವಾಲ್ವ್ಸ್ ಯುನೈಟೆಡ್ ನೇಷನ್ಸ್ ವಾಲಂಟಿಯರ್ ಆ್ಯಂಡ್ SAP ಇಂಡಿಯಾ. ಈ SAP ಅನ್ನೋದು ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ ಆಗಿದ್ದು, ಸಿಸ್ಟಮ್ ಅಪ್ಲಿಕೇಶನ್ ಆ್ಯಂಡ್ ಪ್ರಾಡಕ್ಟ್ ಇದೇನಿದೆ, ಡೇಟಾ ಪ್ರೊಸೆಸಿಂಗ್ ಒಂದು ಸಾಫ್ಟ್ವೇರ್ ಕಂಪ್ನಿ ಇದೆ. ಇದರ ಒಂದು CSR ಆ್ಯಕ್ಟಿವಿಟಿ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಒಂದು ಆ್ಯಕ್ಟಿವಿಟಿ ಅಂಡರ್ ಈಗ ಸದ್ಯಕ್ಕೆ 4 ಜಿಲ್ಲೆಗಳಾದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆ, ದಕ್ಷಿಣ ಕನ್ನಡ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಈ ಒಂದು ಕೋಡ್ ಉನ್ನತಿ ಅನ್ನೋ ಒಂದು ಪ್ರೋಗ್ರಾಮನ್ನು ಇಂಪ್ಲಿಮೆಂಟೇಷನ್ ಮಾಡೋದು ಪ್ಲ್ಯಾನ್ ಇದೆ. ಈ ಒಂದು ಪ್ರೋಗ್ರಾಮನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ 50 ಕಾಲೇಜ್ಗಳು, ವಿಚ್ ಇನ್ಕ್ಲೂಡ್ಸ್ PU ಕಾಲೇಜಸ್, ITIs, Polytechnics, Art and Science colleges that have already been identified. ಈ ಒಂದು ಕಾಲೇಜಸ್ಗಳನ್ನು ಗುರುತಿಸಲಾಗಿದೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಅಲ್ಲಿನ ಫ್ಯಾಕಲ್ಟಿ ಮೆಂಬರ್ಸ್ ಮತ್ತು ಸ್ಟೂಡೆಂಟ್ ಕಮ್ಯುನಿಟಿ ಜೊತೆ ಸೇರಿಕೊಂಡು ಟ್ರೈನಿಂಗ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್, ಟ್ರೈನಿಂಗ್ ಇನ್ 21st century ಆ್ಯಂಡ್ ಡಿಜಿಟಲ್ ಸ್ಕಿಲ್ಸ್, ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್, ಇನ್ನೋವೇಷನ್ ಚಾಲೆಂಜಸ್, ಬೂಟ್ ಕ್ಯಾಂಪ್ಸ್, ಕಾರ್ಪೊರೇಟ್ ವಾಲಂಟಿಯರಿಂಗ್ ಆ್ಯಂಡ್ ಇಂಡಸ್ಟ್ರಿ ಕನೆಕ್ಟ್, ಈ ಕೆಲವೊಂದು ಪ್ರೋಗ್ರಾಮ್ಗಳನ್ನು ಈ ಕೋಡ್ ಉನ್ನತಿ ಅನ್ನೋ ಒಂದು ಸ್ಕೀಮ್ನಲ್ಲಿ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ. ಆಗಲೇ ಹೇಳಿದ ಹಾಗೆ ಈ ಒಂದು ಪ್ರೋಗ್ರಾಮ್ ಏನಿದೆ, ಕೋಡ್ ಉನ್ನತಿ ಅನ್ನೋದು ಕರ್ನಾಟಕ ಸರ್ಕಾರ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಜೊತೆ ಸಹಭಾಗಿತ್ವದಲ್ಲಿ ಈ ಒಂದು ಪ್ರೋಗ್ರಾಮನ್ನು ನಡೆಸ್ತಾ ಇದೆ. ಈ UNDP ಬಗ್ಗೆ ತಿಳ್ಕೊಳ್ಳೋದಾದರೆ, ದಿಸ್ ಹ್ಯಾಸ್ ಬಿನ್ ಫೌಂಡೆಡ್ ಇನ್ 1965. ಇದರ ಮುಖ್ಯ ಕಚೇರಿ ಯುನೈಟೆಡ್ ಸ್ಟೇಟ್ಸ್ನ ನ್ಯೂಯಾರ್ಕ್ನಲ್ಲಿದೆ. ಇದರ ಅಡ್ಮಿನಿಸ್ಟ್ರೇಟರ್ ಅಖೀಮ್ ಸ್ಟೈನರ್, ಹೂ ಬಿಲಾಂಗ್ಸ್ ಟು ಬ್ರೆಜಿಲಿಯನ್ ಆ್ಯಂಡ್ ಆಸ್ ವೆಲ್ ಆಸ್ ಜರ್ಮನಿಯನ್. ಅವರ್ ನೆಕ್ಸ್ಟ್ ಆರ್ಟಿಕಲ್ ಈಸ್ ಅಬೌಟ್ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಡೇ. ಎವ್ರಿ ಇಯರ್ ಆನ್ 14th December, ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಡೇ ಈಸ್ ಸೆಲೆಬ್ರೇಟೆಡ್ ಇನ್ ಇಂಡಿಯಾ. ಪ್ರತಿ ವರ್ಷ 14ನೇ ಡಿಸೆಂಬರ್ಗೆ ರಾಷ್ಟ್ರೀಯ ಶಕ್ತಿಯ ಒಂದು ಸಂರಕ್ಷಣೆಯ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ಇದರ ಬಗ್ಗೆ ಒಂದು ಆರ್ಟಿಕಲ್ ಇದೆ. ದಿಸ್ ಒಕೇಶನ್ ಹ್ಯಾಸ್ ಬೀನ್ ಸೆಲೆಬ್ರೇಟೆಡ್ ಸಿನ್ಸ್ 1991 ವೆನ್ ಈಸ್ ಲೆಡ್ ಬೈ ಮಿನಿಸ್ಟ್ರಿ ಆಫ್ ಪವರ್. 1991ರಿಂದ ಮಿನಿಸ್ಟ್ರಿ ಆಫ್ ಪವರ್ ಈ ಒಂದು ಸಚಿವಾಲಯದ ಅಂಡರ್ ಈ ಒಂದು ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಡೇ ಅನ್ನು ಆಚರಿಸಲಾಗುತ್ತಿದೆ.
ಮತ್ತು ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಈ ಶಕ್ತಿಯ ಸಂರಕ್ಷಣೆ ಏನಿದೆ, ಕನ್ಸರ್ವೇಷನ್ ಆಫ್ ಎನರ್ಜಿ, ಇದರ ಬಗ್ಗೆ ಒಂದು ಅವೇರ್ನೆಸ್ಸನ್ನು, ಜಾಗೃತಿಯನ್ನು ಉಂಟು ಮಾಡೋದು ಈ ಒಂದು ಕನ್ಸರ್ವೇಷನ್ ಡೇ, ಎನರ್ಜಿ ಕನ್ಸರ್ವೇಷನ್ ಡೇಯ ಮುಖ್ಯ ಉದ್ದೇಶ ಆಗಿದೆ. ಆ್ಯಸ್ ಇಟ್ ಈಸ್ ಅ ಬೆಸ್ಟ್ ವೇ ಟು ಹ್ಯಾವ್ ಅ ಗ್ರೀನರ್ ಆ್ಯಂಡ್ ಬ್ರೈಟರ್ ಫ್ಯೂಚರ್. ಇನ್ನು ಈ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಡೇ ಇದರ ಒಂದು ಹಿಸ್ಟ್ರಿ ಬಗ್ಗೆ, ಬ್ಯಾಕ್ಗ್ರೌಂಡ್ ಬಗ್ಗೆ ನೋಡ್ಕೊಳ್ಳೋದಾದರೆ, ಬ್ಯಾಕ್ ಇನ್ 2001 ದ ಇಂಡಿಯನ್ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಇಂಪ್ಲಿಮೆಂಟೆಡ್ ದ ಎನರ್ಜಿ ಕನ್ಸರ್ವೇಷನ್ ಆ್ಯಕ್ಟ್. ಈ ಒಂದು ಕಾಯ್ದೆಯನ್ನು ಸ್ಟಾರ್ಟ್ ಮಾಡಿತು 2001ರಲ್ಲಿ ಬೈ ಇಂಡಿಯನ್ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ, ವಿಚ್ ಫೋಕಸ್ಡ್ ಆನ್ ಫಾರ್ಮ್ಯುಲೇಟಿಂಗ್ ಪಾಲಿಸೀಸ್ ರಿಗಾರ್ಡಿಂಗ್ ಎನರ್ಜಿ ಕನ್ಸರ್ವೇಷನ್. ಈ ಶಕ್ತಿ ಒಂದು ಕನ್ಸರ್ವೇಷನ್ ಮಾಡುವುದಕ್ಕೆ ಮುಖ್ಯವಾಗಿ ಫೋಕಸ್ ಮಾಡಿ ಒಂದು ನೀತಿಯನ್ನು, ಎನರ್ಜಿ ಕನ್ಸರ್ವೇಷನ್ ಮಾಡೋದಕ್ಕೆ ಒಂದು ನೀತಿಯನ್ನು ಮಾಡುವುದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಸಿನ್ಸ್ ದೆನ್ ಆನ್ ಎವ್ರಿ 14th December, ವೇರಿಯಸ್ ಡಿಸ್ಕಷನ್ಸ್, ಕಾನ್ಫರೆನ್ಸಸ್ ಆ್ಯಂಡ್ ವರ್ಕ್ಶಾಪ್ಸ್ ಆರ್ ಆರ್ಗನೈಸ್ಡ್ ಟು ರೈಸ್ ಅವೇರ್ನೆಸ್ ರಿಗಾರ್ಡಿಂಗ್ ಎನರ್ಜಿ ಕನ್ಸರ್ವೇಷನ್. ಪ್ರತಿ ವರ್ಷ 14ನೇ ಡಿಸೆಂಬರ್ ಈ ಒಂದು ದಿನದಂದು ಸಾಕಷ್ಟು ಡಿಸ್ಕಷನ್ ಆಗಿರ್ಬೋದು, ಸಭೆಗಳಾಗಿರ್ಬೋದು ಮತ್ತು ವರ್ಕ್ಶಾಪ್ಗಳಾಗಿರ್ಬೋದು, ಈ ಒಂದು ಎನರ್ಜಿ ಕನ್ಸರ್ವೇಷನ್ ಬಗ್ಗೆ ಅವೇರ್ನೆಸ್ಸನ್ನು ಹುಟ್ಟುಹಾಕುವುದಕ್ಕೆ ಈ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಆ್ಯಂಡ್ ದೀಸ್ ಇವೆಂಟ್ಸ್ ಆರ್ ಆರ್ಗನೈಸ್ಡ್ ಅಕ್ರಾಸ್ ದ ಕಂಟ್ರಿ. ದೇಶದಾದ್ಯಂತ ಈ ಒಂದು ಇವೆಂಟ್ಸ್ಗಳನ್ನು ಆರ್ಗನೈಸ್ ಮಾಡಲಾಗ್ತಾ ಇದೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಡೇ, ವಿಚ್ ಈಸ್ ಅಬ್ಸರ್ವ್ಡ್ ಆನ್ 14th December. ಇನ್ನು ನಮ್ಮ ಮುಂದಿನ ಆರ್ಟಿಕಲ್ ನಾವಿಕ್ ಮೆಸೇಜಿಂಗ್ ಸರ್ವಿಸ್ ಬಗ್ಗೆ ಇದೆ. ಮೆಸೇಜಿಂಗ್ ಸರ್ವಿಸ್ನ ಸ್ಟ್ರೆಂಥನ್ ಮಾಡೋದಕ್ಕೆ ಒಪ್ಪೋದ ಜೊತೆ ಇಸ್ರೋ ಏನಿದೆ ಒಂದು ಅಗ್ರಿಮೆಂಟನ್ನು ಮಾಡಿಕೊಂಡಿದೆ. ದಿಸ್ ಈಸ್ ಅಬೌಟ್ ನ್ಯೂಸ್. ಈ ಒಂದು ನಾವಿಕ್ ಸರ್ವಿಸ್ ಏನಿದೆ, ಮೆಸೇಜಿಂಗ್ ಸರ್ವಿಸ್, ದಿಸ್ ಈಸ್ ಮೇನ್ಲಿ ಯೂಸ್ಡ್ ಇನ್ ಬ್ರಾಡ್ಕಾಸ್ಟಿಂಗ್ ದ ಸೇಫ್ಟಿ ಆಫ್ ಲೈಫ್ ಅಲರ್ಟ್ಸ್ ಇನ್ ದ ಏರಿಯಾಸ್ ವಿತ್ ಪುವರ್ ಆರ್ ನೋ ಕಮ್ಯುನಿಕೇಷನ್, ಪರ್ಟಿಕ್ಯುಲರ್ಲಿ ಇನ್ ದ ಓಷನ್ಸ್. ಸಾಗರ ಮತ್ತು ಸಮುದ್ರಗಳಲ್ಲಿ ಈ ಒಂದು ಸೇಫ್ಟಿ ಅಲರ್ಟ್ಗಳನ್ನು ಪ್ರಸಾರ ಮಾಡುವುದು ಸಾಕಷ್ಟು ಕಠಿಣ ಇರುತ್ತೆ. ಇನ್ ದ್ಯಾಟ್ ಟೈಮ್ ದಿಸ್ ನಾವಿಕ್ ಮೆಸೇಜಿಂಗ್ ಸರ್ವಿಸ್ ಈಸ್ ಗೋಯಿಂಗ್ ಟು ಹೆಲ್ಪ್. ಇನ್ನು ಈ ಓಪೋ ಮೊಬೈಲ್ ಕಂಪ್ನಿ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಇಟ್ ಈಸ್ ಹ್ಯಾವಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇನ್ ನೋಯ್ಡಾ ಆ್ಯಂಡ್ R&D ಸೆಂಟರ್ ಇನ್ ಹೈದರಾಬಾದ್ನಲ್ಲಿ R&D ಸೆಂಟರ್ ಮತ್ತು ನೋಯ್ಡಾದಲ್ಲಿ ಇದರ ಒಂದು ಈ ಕಂಪನಿಯ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಇನ್ನು ಈ ಅಗ್ರಿಮೆಂಟ್ ಅಥವಾ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ MOU ಇದರ ಬಗ್ಗೆ ತಿಳ್ಕೊಳ್ಳೋದಾದರೆ, ಬೋತ್ ಇಸ್ರೋ ಆ್ಯಂಡ್ ಓಪೋ ಇಂಡಿಯಾ ವಿಲ್ ಎಕ್ಸ್ಚೇಂಜ್ ಟೆಕ್ನಿಕಲ್ ಇನ್ಫಾರ್ಮೇಷನ್ ಆಫ್ ನಾವಿಕ್ ಮೆಸೇಜಿಂಗ್ ಸರ್ವಿಸಸ್ ಟು ಬಿಲ್ಡ್ ರ್ಯಾಪಿಡ್, ರೆಡಿ ಟು ಯೂಸ್ ಎಂಡ್-ಟು-ಎಂಡ್ ಅಪ್ಲಿಕೇಶನ್ ಸ್ಪೆಸಿಫಿಕ್ ಸೊಲ್ಯೂಷನ್ಸ್. ರ್ಯಾಪಿಡ್, ರೆಡಿ ಟು ಯೂಸ್ ಎಂಡ್-ಟು-ಎಂಡ್ ಅಪ್ಲಿಕೇಶನ್ಗಳನ್ನು ಈ ಒಂದು ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೆ ಈ ಇಸ್ರೋ ಮತ್ತು ಓಪೋ ಏನಿವೆ ತಮ್ಮ ಟೆಕ್ನಿಕಲ್ ಇನ್ಫಾರ್ಮೇಷನ್ಗಳನ್ನು ಪರಸ್ಪರ ಶೇರ್ ಮಾಡಿಕೊಳ್ಳುತ್ತೆ. ಇನ್ನು ಈ ನಾವಿಕ್ ಈ ಒಂದು ಆ್ಯಪ್ ಬಗ್ಗೆ ತಿಳ್ಕೊಳ್ಳೋದಾದರೆ, ದಿಸ್ ನಾವಿಕ್ ಈಸ್ ಮೆಸೇಜಿಂಗ್ ಸರ್ವಿಸ್ ಪ್ಲಾಟ್ಫಾರ್ಮ್ ವಿಚ್ ಪ್ರೊವೈಡ್ಸ್ ರೀಜನಲ್ ನ್ಯಾವಿಗೇಷನ್ ಸರ್ವಿಸಸ್, IRNSS ಅಂತ ಆಲ್ರೆಡಿ ಹೇಳಿದೆ, ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್. ಈ ಒಂದು ನ್ಯಾವಿಗೇಷನ್ ಸರ್ವಿಸಸ್ ಏನಿದೆ ಈ ನಾವಿಕ್ ಆ್ಯಪ್ನ, ಇದರ ಬ್ರಾಡ್ಕಾಸ್ಟಿಂಗ್ ರೇಂಜ್ ಏನಿದೆ ಇಟ್ ಕವರ್ಸ್ ಎಂಟೈರ್ ಕಂಟ್ರಿ, ಕಂಪ್ಲೀಟ್ ಕಂಟ್ರಿ, ದೇಶವನ್ನು, ಪ್ಲಸ್ 1500 ಕಿಲೋಮೀಟರ್ ಬಿಯಾಂಡ್ ದ ಇಂಡಿಯನ್ ಬೌಂಡ್ರೀಸ್ ಈ ಒಂದು ನಾವಿಕ್ ಆ್ಯಪ್ ಏನಿದೆ ಕವರ್ ಮಾಡುತ್ತೆ. ಇಟ್ ಈಸ್ ಜಸ್ಟ್ ಲೈಕ್ ಅ GPS ಸಿಸ್ಟಮ್. Notably, the messaging platform primarily provides PNT, position, navigation and timing. ಈ ಒಂದು ಸರ್ವಿಸಸನ್ನು ಪ್ರೊವೈಡ್ ಮಾಡುತ್ತೆ. ಇನ್ನು ನಮ್ಮ ಮುಂದಿನ ಆರ್ಟಿಕಲ್ ಒಂದು ರಿಪೋರ್ಟ್ ಬಗ್ಗೆ ಇದೆ. ಇಂಡೆಕ್ಸ್, ಗ್ಲೋಬಲ್ ಹೆಲ್ತ್ ಸೆಕ್ಯೂರಿಟಿ ಇಂಡೆಕ್ಸ್ 2021. ಇದರ ಒಂದು ಕಾಂಟೆಕ್ಸ್ಟ್ ಏನು ಅಂದರೆ, ರೀಸೆಂಟ್ಲಿ ಈ ಒಂದು ಇಂಡೆಕ್ಸ್ ರಿಲೀಸ್ ಆಗಿದೆ. ಆಸ್ ಪರ್ ದ ಗ್ಲೋಬಲ್ ಹೆಲ್ತ್ ಸೆಕ್ಯೂರಿಟಿ ಇಂಡೆಕ್ಸ್ 2021, the world's average overall GHS index score was reduced compared to year 2019. Overall ಜಗತ್ತಿನ ಒಂದು ಗ್ಲೋಬಲ್ ಹೆಲ್ತ್ ಸೆಕ್ಯೂರಿಟಿ ಏನಿದೆ ಇದರ ಒಂದು ಸ್ಕೋರ್ ಕಮ್ಮಿ ಆಗಿದೆ ಅಂತ ರಿಪೋರ್ಟ್ ತಿಳಿಸಿದೆ.
ಇನ್ನು ಈ ರಿಪೋರ್ಟನ್ನು ಯಾರು ಡೆವಲಪ್ ಮಾಡ್ತಾರೆ ಅಂತ ನೋಡಿದರೆ, ದಿಸ್ GHS ಇಂಡೆಕ್ಸ್, ಗ್ಲೋಬಲ್ ಹೆಲ್ತ್ ಸೆಕ್ಯೂರಿಟಿ ಇಂಡೆಕ್ಸ್, ಈಸ್ ಡೆವಲಪ್ಡ್ ಇನ್ ಪಾರ್ಟ್ನರ್ಶಿಪ್ ವಿತ್ ನ್ಯೂಕ್ಲಿಯರ್ ಥ್ರೆಟ್ ಇನಿಷಿಯೇಟಿವ್ NTI and the Johns Hopkins Center for Health Security at the Bloomsburg School of Public Health. ಈ ಒಂದು ಸಂಸ್ಥೆಗಳ ಅಡಿಯಲ್ಲಿ ಈ ಒಂದು ಇಂಡೆಕ್ಸನ್ನು ಡೆವಲಪ್ ಮಾಡಲಾಗಿದೆ. ಇನ್ನು ಇಂಡಿಯಾದ ಬಗ್ಗೆ ತಿಳ್ಕೊಳ್ಳೋದಾದರೆ, ಇಂಡಿಯಾ ರ್ಯಾಂಕ್ಡ್ 66 ಔಟ್ ಆಫ್ 195 ಕಂಟ್ರೀಸ್. 195 ದೇಶಗಳಲ್ಲಿ ಭಾರತಕ್ಕೆ 66ನೇ ರ್ಯಾಂಕ್ ಬಂದಿದ್ದು, ವಿತ್ ಆನ್ ಆವರೇಜ್ ಓವರಾಲ್ ಇಂಡಿಯಾ ಸ್ಕೋರ್ ಆಫ್ 42.8 and along with the change of -8 from 2009. ಅಂದರೆ ಇದರ ಸ್ಕೋರ್ ಏನಿದೆ 42.8% ಆಗಿದ್ದು 2019ರಿಂದ 0.8% ಕಮ್ಮಿಯಾಗಿದೆ. ಈ ಒಂದು ಹೆಲ್ತ್ ಸೆಕ್ಯೂರಿಟಿ ಇಂಡೆಕ್ಸ್ನಲ್ಲಿ 2021ರ ಒಂದು ರ್ಯಾಂಕಿಂಗ್ ನೋಡಬೇಕು ಅಂದರೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ರ್ಯಾಂಕ್ಡ್ ಫಸ್ಟ್ ಆನ್ ಇಂಡೆಕ್ಸ್ with a score of 75.9, which is followed by Australia and Finland. ಈ ಒಂದು ಸೆಕ್ಯೂರಿಟಿ ಇಂಡೆಕ್ಸ್ ಏನಿದೆ, ಹೆಲ್ತ್ ಸೆಕ್ಯೂರಿಟಿ ಇಂಡೆಕ್ಸ್, ಇದರಲ್ಲಿ ಅಮೇರಿಕಾ ಫಸ್ಟ್ ರ್ಯಾಂಕ್ ಬಂದಿದ್ದು ಓವರಾಲ್. ಅದಾದಮೇಲೆ ಆಸ್ಟ್ರೇಲಿಯಾ ಮತ್ತು ಫಿನ್ಲ್ಯಾಂಡ್ ಸೆಕೆಂಡ್ ಮತ್ತು ಥರ್ಡ್ ರ್ಯಾಂಕಿಂಗ್ನಲ್ಲಿದೆ. ಈ ಒಂದು ಲಿಸ್ಟ್ನಲ್ಲಿ ಚೆಕ್ ಮಾಡೋದಾದರೆ, USA ಫಸ್ಟ್, ಸೆಕೆಂಡ್ ಆಸ್ಟ್ರೇಲಿಯಾ, ಥರ್ಡ್ ಫಿನ್ಲ್ಯಾಂಡ್, ಫೋರ್ತ್ ಕೆನಡಾ, ಫಿಫ್ತ್ ಥೈಲ್ಯಾಂಡ್. ಇಂಡಿಯಾದು 66 ರ್ಯಾಂಕ್ ವಿತ್ ಅ ಸ್ಕೋರ್ ಆಫ್ 42.8% ಆ್ಯಂಡ್ ಟೋಟಲ್ 195th. ಲಾಸ್ಟ್ ಸೊಮಾಲಿಯಾ ದೇಶ ಏನಿದೆ 16 ಸ್ಕೋರ್ಗಳೊಂದಿಗೆ ಲಾಸ್ಟ್ ರ್ಯಾಂಕ್ನಲ್ಲಿದೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ಗ್ಲೋಬಲ್ ಹೆಲ್ತ್ ಸೆಕ್ಯೂರಿಟಿ ಇಂಡೆಕ್ಸ್ 2021, ಇನ್ ವಿಚ್ ಇಂಡಿಯಾ ಹ್ಯಾಸ್ ಸ್ಕೋರ್ಡ್ 42.8% with a ranking of 66 out of 195 countries. ಇನ್ನು ನಮ್ಮ ಮುಂದಿನ ಆರ್ಟಿಕಲ್ ಕಾನ್ವೋಕ್ 2021-22 ಈ ಒಂದು ಟಾಪಿಕ್ ಬಗ್ಗೆ ಇದೆ. ನ್ಯೂಸ್ ಏನು ಅಂದರೆ, ನೀತಿ ಆಯೋಗ್ ಇನ್ ಪಾರ್ಟ್ನರ್ಶಿಪ್ ವಿತ್ ಭಾರತಿ ಫೌಂಡೇಶನ್, ವಿಚ್ ಈಸ್ ದ ಫೈಲಾಂಥ್ರೋಪಿಕ್ ಆರ್ಮ್ ಆಫ್ ಭಾರತಿ ಎಂಟರ್ಪ್ರೈಸಸ್, ಲಾಂಚ್ಡ್ ಕಾನ್ವೋಕ್ 2021-22. ಇದು ಒಂದು ವಿಚಾರ ಸಂಕಿರಣ ಅಥವಾ ಒಂದು ವಿಚಾರಗೋಷ್ಠಿಯಾಗಿದ್ದು, ನೀತಿ ಆಯೋಗ್ ಭಾರತಿ ಫೌಂಡೇಶನ್ನ ಸಹಯೋಗದೊಂದಿಗೆ ಈ ಒಂದು ವಿಚಾರಗೋಷ್ಠಿಯನ್ನು ಕನ್ವೋಕ್ 2021-22 ಇದರ ಹೆಸರು, ಇದನ್ನು ಲಾಂಚ್ ಮಾಡಿದೆ. ಇದು ನ್ಯೂಸ್ ಆಗಿತ್ತು. ಇದರ ಮುಖ್ಯವಾದ ಒಂದು ಉದ್ದೇಶ ಏನಪ್ಪ ಅಂದರೆ, ಶಿಕ್ಷಣ ನೀಡುವ ಒಂದು ಕ್ಷೇತ್ರದಲ್ಲಿ ಏನೋ ಸಮಸ್ಯೆಗಳು ಬರ್ತವೆ, ಆ ಒಂದು ಸಮಸ್ಯೆಗಳ ಪರಿಹಾರಕ್ಕಾಗಿ ಎಂಪವರ್ ಟೀಚರ್ಸ್ಗಳಾಗಿರ್ಬೋದು, ಶಿಕ್ಷಣ ತಜ್ಞರಾಗಿರ್ಬೋದು, ಸ್ಕೂಲ್ನ ಒಂದು ಹೆಡ್ ಮಾಸ್ಟರ್ಗಳಾಗಿರ್ಬೋದು, ಇವರ ಒಂದು ಎಂಪವರ್ಮೆಂಟ್ಗಾಗಿ ಒಂದು ಪರಿಹಾರವನ್ನು, ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುವುದು ಇದರ ಮುಖ್ಯ ಉದ್ದೇಶ ಆಗಿದೆ. ಇದು ಆಲ್ ಅಕ್ರಾಸ್ ದ ಇಂಡಿಯಾ ಏನಿದೆ ಕಾನ್ವೋಕ್ ಒಂದು ಚರ್ಚಾಗೋಷ್ಠಿ ಅಥವಾ ವಿಚಾರಗೋಷ್ಠಿ ಪ್ರಾರಂಭವಾಗ್ತಾ ಇದೆ. ಥ್ರೂ ದ ಕಾನ್ವೋಕ್ ದೇ ಕ್ಯಾನ್ ನೌ ಶೇರ್ ದೇರ್ ಮೈಕ್ರೋ ರಿಸರ್ಚ್ ಪೇಪರ್ಸ್. ಈ ಒಂದು ಶಿಕ್ಷಣ ತಜ್ಞರು ಅಥವಾ ಟೀಚರ್ಸ್ಗಳು ಅಥವಾ ಸ್ಕೂಲ್ ಹೆಡ್ ಮಾಸ್ಟರ್ಗಳೇನಿರ್ತಾರೆ, ತಮ್ಮ ಮೈಕ್ರೋ ರಿಸರ್ಚ್ ಪೇಪರ್ಗಳನ್ನು ಪಬ್ಲಿಷ್ ಮಾಡ್ಬೋದು. ಶಿಕ್ಷಣ ಕ್ಷೇತ್ರದಲ್ಲಿ ಎದುರಿಸುತ್ತಿರುವಂಥ ಒಂದು ಸಮಸ್ಯೆಗಳ ಒಂದು ಪರಿಹಾರಕ್ಕಾಗಿ ಒಂದು ಪೇಪರ್ಸ್ಗಳನ್ನು ಏನು ಪಬ್ಲಿಷ್ ಮಾಡ್ತಾರೆ, ಅದನ್ನು ಇಲ್ಲಿ ಫೇಮಸ್ ಎಜುಕೇಷನಿಸ್ಟ್ ಏನಿರ್ತಾರೆ, ಶಿಕ್ಷಣ ತಜ್ಞರು, ಈ ಒಂದು ಪೇಪರ್ಸ್ಗಳನ್ನು ಅನಲೈಸ್ ಮಾಡಿ ಆ ಒಂದು ಸಮಸ್ಯೆಗಳ ಪರಿಹಾರ ಏನು ಸೂಚಿಸಿರ್ತಾರೆ ಅವುಗಳನ್ನು ಶಾರ್ಟ್ ಲಿಸ್ಟ್ ಮಾಡಿ ನ್ಯಾಷನಲ್ ರಿಸರ್ಚ್ ಸಿಂಪೋಸಿಯಂ ಹಾಗೆ ಅಲ್ಲಿ ಶೆಡ್ಯೂಲ್ ಮಾಡಿ ಒಂದು ಜನವರಿ 22ಕ್ಕೆ ಅದನ್ನು ಪ್ರೆಸೆಂಟ್ ಮಾಡಲಾಗುತ್ತೆ. ಈ ಒಂದು ವೇದಿಕೆ ಕಾನ್ವೋಕ್ ಅನ್ನೋ ಒಂದು ವೇದಿಕೆಯ ಸಹಾಯದಿಂದ ಸ್ಕೂಲ್ ಟೀಚರ್ಸ್, ಹೆಡ್ಸ್ ಆರ್ ಪ್ರಿನ್ಸಿಪಲ್ಸ್ ಆಫ್ ಗವರ್ಮೆಂಟ್ ಸ್ಕೂಲ್ಸ್ and teachers from Bharati Education Network will be encouraged to use the research based solutions. ಈ ರಿಸರ್ಚ್ ಬೇಸ್ಡ್ ಸೊಲ್ಯೂಷನ್ಗಳನ್ನು ಮತ್ತು ವೈಜ್ಞಾನಿಕ ಒಂದು ವಿಧಾನಗಳ ಸಹಾಯದಿಂದ ಒಂದು ಶಿಕ್ಷಣದ ಒಂದು ರಿಸಲ್ಟ್ ಏನಿರುತ್ತೆ, ಔಟ್ಕಮ್, ಲರ್ನಿಂಗ್ ಔಟ್ಕಮ್ಗಳನ್ನು ಇಂಪ್ರೂವ್ ಮಾಡೋದು ಇದರ ಒಂದು ಮುಖ್ಯ ಉದ್ದೇಶ ಆಗಿದೆ. ಅಟ್ ದ ಸೇಮ್ ಟೈಮ್ ದ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020
ರಾಷ್ಟ್ರೀಯ ಒಂದು ಶಿಕ್ಷಣ ನೀತಿ ಏನಿದೆ 2020ರಲ್ಲಿ, ದ್ಯಾಟ್ ಆಲ್ಸೋ ರೆಕಾಗ್ನೈಸಸ್ ಆ್ಯಂಡ್ ಐಡೆಂಟಿಫೈಸ್ ದ ಟೀಚರ್ಸ್ ಆ್ಯಂಡ್ ಫ್ಯಾಕಲ್ಟಿ ಆಸ್ ಅ ಹಾರ್ಟ್ ಆಫ್ ಲರ್ನಿಂಗ್ ಪ್ರೊಸೆಸ್. ಈ ಕಲಿಕೆಯ ಒಂದು ಪ್ರೋಸೆಸ್ ಏನಿದೆ, ಈ ಒಂದು ಪ್ರೋಸೆಸ್ನಲ್ಲಿ ಅಲ್ಲಿಯ ಶಿಕ್ಷಕರು ಮತ್ತು ಏನು ಸ್ಟಾಫ್ ಇರ್ತಾರೆ, ಫ್ಯಾಕಲ್ಟಿಗಳಿರ್ತಾರೆ, ಅವರನ್ನು ಈ ಒಂದು ಕಲಿಕೆಯ ಒಂದು ಪ್ರೋಸೆಸ್ನ ಹೃದಯ ಅಂತ ಅಥವಾ ಮುಖ್ಯವಾದ ಒಂದು ಭಾಗ ಅಂತ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಗುರುತಿಸಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಕಾನ್ವೋಕ್ 2021 ಆ್ಯಂಡ್ 22, ವಿಚ್ ಈಸ್ ಜಾಯಿಂಟ್ ಇನಿಷಿಯೇಟಿವ್ ಆಫ್ ನೀತಿ ಆಯೋಗ್ ಆ್ಯಂಡ್ ಭಾರತಿ ಫೌಂಡೇಶನ್. ಇದರ ಮುಖ್ಯ ಉದ್ದೇಶ ಅಂತಂದರೆ ಶೈಕ್ಷಣಿಕ ಒಂದು ಕ್ಷೇತ್ರದಲ್ಲಿ ಔಟ್ಕಮ್ಸ್ ಅಥವಾ ರಿಸಲ್ಟ್ಗಳನ್ನು ಇಂಪ್ರೂವ್ ಮಾಡೋದು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಒಮ್ಮೆ ಏನೇನು ಸ್ಟಡಿ ಮಾಡಿದ್ದೀವಿ ಅಂತ ಕ್ವಿಕ್ ರಿವಿಷನ್ ಮಾಡೋಣ. ಇಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಕೊಡಲಾಗಿದೆ ಬೇಸ್ಡ್ ಅಪಾನ್ ದ ಡಿಸ್ಕಷನ್ಸ್ ವಿ ಹ್ಯಾಡ್. ಆ ಆರ್ಟಿಕಲ್ಸ್ ಮೇಲೆ ಈ ಸ್ಟೇಟ್ಮೆಂಟ್ಗಳು ಕೊಟ್ಟಿದೆ. ಈ ಸ್ಟೇಟ್ಮೆಂಟ್ಗಳು ಟ್ರೂ ಆರ್ ಫಾಲ್ಸ್, ಸರಿ ಅಥವಾ ತಪ್ಪು ಅಂತ ಗುರುತಿಸಬೇಕು. ಅವರ್ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ದ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರ ಹ್ಯಾಸ್ ಸೈನ್ಡ್ ಅ ಲೆಟರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಸ್ ಅ ಪಾರ್ಟ್ ಆಫ್ ಸ್ಟೇಟ್ ಲೆವೆಲ್ ಇನಿಷಿಯೇಟಿವ್ ಕೋಡ್ ಉನ್ನತಿ. ಈ ಒಂದು ಕೋಡ್ ಉನ್ನತಿ ಏನಿದೆ, ಇದನ್ನು ಲಾಂಚ್ ಮಾಡೋದಕ್ಕೆ, ಇನಿಷಿಯೇಟಿವ್ನ ಲಾಂಚ್ ಮಾಡೋದಕ್ಕೆ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರ ಮತ್ತು UNDP ಒಂದು ಅಗ್ರಿಮೆಂಟನ್ನು ಸೈನ್ ಮಾಡಿದ್ದಾವೆ ಅಂತ ಸ್ಟೇಟ್ಮೆಂಟ್ ಇದೆ. ಸೊ in our first article we have discussed that it is not Maharashtra, it is government of Karnataka which has signed the letter of understanding with UNDP. ಈ ಒಂದು ಕೋಡ್ ಉನ್ನತಿ ಏನಿದೆ, 4 ಜಿಲ್ಲೆಗಳಲ್ಲಿ ಆರಂಭ ಮಾಡಬೇಕು ಅಂತ ಗೌರ್ಮೆಂಟ್ ಆಫ್ ಕರ್ನಾಟಕ ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡಿದೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ನಾಟ್ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರ, ಇಟ್ ಈಸ್ ಗೌರ್ಮೆಂಟ್ ಆಫ್ ಕರ್ನಾಟಕ. Next statement is National Energy Conservation Day is celebrated in India on 14th December. 14ನೇ ಡಿಸೆಂಬರ್ಗೆ ಇದು ಒಂದು ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಡೇಯನ್ನು ಆಚರಣೆ ಮಾಡಲಾಗುತ್ತೆ ಅಂತ ಸ್ಟೇಟ್ಮೆಂಟ್ ಇದೆ. ಇದೊಂದು ಸ್ಟೇಟ್ಮೆಂಟ್ ಏನಿದೆ, ದಿಸ್ ಈಸ್ ಟ್ರೂ. ಅವರ್ ನೆಕ್ಸ್ಟ್ ಸ್ಟೇಟ್ಮೆಂಟ್ ಈಸ್ ISRO and OPPO India signed an agreement to strengthen the research and development of Navik messaging service. ಈ ಒಂದು ನಾವಿಕ್ ಮೆಸೇಜಿಂಗ್ ಸರ್ವಿಸನ್ನು ಡೆವಲಪ್ ಮಾಡೋದಕ್ಕೆ ISRO ಮತ್ತು OPPO ಇಂಡಿಯಾ ಕಂಪ್ನಿಗಳು ಮತ್ತು ಸಂಸ್ಥೆ ಏನಿದೆ ಅಗ್ರಿಮೆಂಟ್ನ ಮಾಡ್ಕೊಂಡಿದೆ ಅಂತ ಸ್ಟೇಟ್ಮೆಂಟ್ ಇದೆ. ದಿ ಸ್ಟೇಟ್ಮೆಂಟ್ ಈಸ್ ಟ್ರೂ. ಇಂಡಿಯಾ ರ್ಯಾಂಕ್ಡ್ 66th ಇನ್ ಗ್ಲೋಬಲ್ ಹೆಲ್ತ್ ಸೆಕ್ಯೂರಿಟಿ ಇಂಡೆಕ್ಸ್ ಇನ್ 2021. ಸೊ ಅಗೇನ್ ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಟ್ರೂ. We already discussed in our article that India has ranked 66th out of 195 countries in Global Health Security Index. First rank has got by United States of America with a score of 75.9%. India the score 42.8%. So this statement is also true. ನಮ್ಮ ನೆಕ್ಸ್ಟ್ ಸ್ಟೇಟ್ಮೆಂಟ್, ನೀತಿ ಆಯೋಗ್ ಇನ್ ಪಾರ್ಟ್ನರ್ಶಿಪ್ ವಿತ್ ರಿಲಯನ್ಸ್ ಫೌಂಡೇಶನ್ ಲಾಂಚ್ಡ್ ಕಾನ್ವೋಕ್ 2021-22. ಈ ಒಂದು ಕಾನ್ವೋಕ್ ಅನ್ನೋ ಒಂದು ವಿಚಾರಗೋಷ್ಠಿ ಏನಿದೆ, ಇದನ್ನು ಲಾಂಚ್ ಮಾಡಿದ್ದು ನೀತಿ ಆಯೋಗ್ ವಿತ್ ಅ ಪಾರ್ಟ್ನರ್ಶಿಪ್ ಆಫ್ ರಿಲಯನ್ಸ್ ಫೌಂಡೇಶನ್ ಅಂತ ಸ್ಟೇಟ್ಮೆಂಟ್ ಇದೆ. ಬಟ್ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಬಿಕಾಸ್ ದಿಸ್ ಈಸ್ ನಾಟ್ ರಿಲಯನ್ಸ್ ಫೌಂಡೇಶನ್. ದ ಆನ್ಸರ್ ಈಸ್ ಭಾರತಿ ಫೌಂಡೇಶನ್. Niti Aayog with a partnership of Bharati Foundation, which is a philanthropic arm of Bharti Enterprises, which are launched Convoke 2021-22. So this statement is false. So that was all about today's discussion, friends. Thank you so much for joining the discussion. ಈ ಒಂದು ಸ್ಟಡಿ ಮಟೀರಿಯಲ್ನ ಒಂದು PDF ಏನಿದೆ, this will be available in our Telegram channel. Please download and revise it. Thank you so much for joining.